ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಂಧರಾಗಿರೋ ದರ್ಶನ್ಗೆ ಸಾಲು ಶಾಕ್. ಆರೋಪಿ ದರ್ಶನ್ ವಿರುದ್ಧ ಇದೀಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ ನೋಡಿ. ಬೆಡ್ ಮೇಲೆ ವಿಡಿಯೋ ಕಾಲ್ನಲ್ಲಿದ್ದಂತಹ ಸಂದರ್ಭದ ಫೋಟೋಸ್ಗಳು ಸಿಕ್ಕ ಬೆನ್ನಲ್ಲೇ ಈ ಸಂಬಂಧ ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಯಿಂದ ದೂರು ದಾಖಲಾಗಿದೆ. ರೌಡಿ ಶೀಟರ್ ಬೇಕರಿ ರಘು ಆ ಫೋಟೋದಲ್ಲಿ ದರ್ಶನ್ ಅವರ ಜೊತೆಗಿದ್ದದ್ದು. ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡಲಾಯಿತು. ಅಂದ್ರೆ ಪ್ರತ್ಯೇಕ FIR ಅನ್ನ ಏನು ದಾಖಲಿಸಿಲ್ಲ, ಇರೋ FIR ನಲ್ಲೇ ಇದನ್ನು ಸೇರಿಸಿದ್ದಾರೆ. ಈಗಾಗಲೇ ಠಾಣೆಯಲ್ಲಿ ದರ್ಶನ್ ವಿರುದ್ಧ ಪ್ರಕರಣ ಇದ್ದಾವೆ. ಅದೇ FIR ಇದೆಯಲ್ಲ, ಅದಕ್ಕೇನೆ ಈ ದೂರನ್ನ ಸೇರಿಸಿಕೊಂಡು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ತೆರಳಿ ಮಾಹಿತಿಯನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಸಂಗ್ರಹಿಸಲಿಕ್ಕಿದ್ದಾರೆ. ದರ್ಶನ್ ಬಳಿ ಮಾಹಿತಿಯನ್ನ ತನಿಖಾಧಿಕಾರಿಗಳು ಪಡ್ಕೊಳ್ತಾರೆ. ಈ ಸಂಬಂಧ ನೋಡಿ, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಕಾಲ್ನಲ್ಲಿ ಯಾರ ಜೊತೆನೂ ಕೂತಿದ್ದೀರಿ, ಅಂದರೆ ಮಾತಾಡ್ತಾ ಕೂತಿದ್ದೀರಿ, ಬೇಕರಿ ರಘು ಅವ್ರ ಜೊತೆ ಯಾರ ಜೊತೆಗೆ ಏನೇನು ಮಾತನಾಡಿದ್ರಿ ಈ ಕುರಿತು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ನಟ ದರ್ಶನ್ಗೆ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ A2 ಆರೋಪಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದೀಗ ಮತ್ತೊಂದು ದೂರು, ಹಳೆ FIRಗೆ ಮತ್ತೊಂದು ದೂರನ್ನ ಸೇರಿಸಿ ತನಿಖೆಯನ್ನು ಪೊಲೀಸರು ಯಾವ ರೀತಿ ಮುಂದುವರಿಸ್ತಾ ಇದ್ದಾರೆ ಅಂತ. ಈಗಾಗಲೇ ಏನು ಧರ್ಮ ವಿಡಿಯೋ ಕಾಲ್ ಮುಖಾಂತರ ಯಾವ ರೀತಿ ಒಂದು ಬೇರೆ ಜನರ ಜೊತೆ ಅಂದರೆ ಆತನ ಪುತ್ರನ ಜೊತೆ ಅದೇ ಒಂದು FIRಗೆ ಸಂಬಂಧಿಸಿದಂತೆ ಇದನ್ನು ಕೂಡ ಒಂದು ಅಟ್ಯಾಚ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಅಟ್ಯಾಚ್ ಅಂದ್ರೆ ಅದರ ಜೊತೆಗೆ ಈ ಒಂದು ಬೇಕರಿ ರಘು ಸಂಬಂಧಿತವಾದಂತಹ ದೂರು ಕೂಡ ಅಲ್ಲಿಗೆ ಇದಾಗುತ್ತೆ, ಎನ್ಕ್ವೈರಿ ಆಗುತ್ತೆ. ಯಾಕಂದ್ರೆ ಆ ಇನ್ಸಿಡೆಂಟ್ ನಡೆದಿರೋದು ಕ್ರೈಮ್ ಆಫ್ ಸೀನ್ ಅಂತ ಏನು ಕರೆಯಲಾಗುತ್ತೆ, ಅದು ಒಂದೇ ಕಡೆ ಆಗಿರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿಯೇ ಆ ಒಂದು FIRಗೆ ಆ್ಯಡ್ ಮಾಡ್ಕೊಳ್ಳಲಾಗುತ್ತೆ. ಆ್ಯಡ್ ಮಾಡಿಕೊಂಡು ಅಲ್ಲಿಯೂ ಕೂಡ ಒಂದು ಎನ್ಕ್ವೈರಿಯನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಈಗ ಸದ್ಯ ಅಲ್ಲಿ ಬೇಕರಿ ರಘುವಿನ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಲ್ಲಿ ಎಕ್ಸಾಕ್ಟ್ ಆಗಿ ಏನು ಮಾತಾಡ್ತಾ ಇದ್ರಿ, ಬೇರೆ ಏನಾದರೂ ವಿಚಾರಗಳು ಏನಾದರೂ ಇತ್ತಾ, ಅಥವಾ ನಿಮ್ಮ ಕೈಯಲ್ಲಿ ಇರುವಂತಹ ಒಂದು ಮೊಬೈಲ್ಗಳು ಏನಿದ್ದಾವೆ ಅದು ಯಾವ ಕಾರಣಕ್ಕಾಗಿ, ಬೇರೆ ಏನಾದರೂ ಸಾಕ್ಷಿಗಳನ್ನು ಅಂದರೆ ಇದು ಜೈಲಿನಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಾಕ್ಷಿನಾಶ ಮಾಡೋದಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗುತ್ತೆ. ಯಾಕಂದರೆ ಯಾರೇ ಕೈಯಲ್ಲಿ ಮೊಬೈಲ್ ಇದ್ರೂ ಕೂಡ ಹೀಗಾಗಿ ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದು, ಇಂತಹ ಒಂದು ಪೊಲೀಸರಿಗೆ ಈ ರೀತಿಯಾಗಿ ನೀವು ಸ್ಟೇಟ್ಮೆಂಟನ್ನು ಕೊಡು, ಈ ರೀತಿಯಾಗಿ ದಿಕ್ಕು ತಪ್ಪಿಸುವಂತಹ ಒಂದಷ್ಟು ಕೆಲಸಗಳು ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ಎನ್ಕ್ವೈರಿಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಸದ್ಯ ಅಡಿಷನಲ್ ಆಗಿ ಏನು ಹೊಸ FIR ಮಾಡೋದಿಲ್ಲ, ಅದಕ್ಕೆ ಒಂದು FIRಗಳನ್ನು ಮಾಡಲಾಗುತ್ತೆ. ಇನ್ನು ಸದ್ಯ ಈ ಒಂದು ದೂರು ಅಟ್ಯಾಚ್ ಆಗಿರುವಂತಹ ಕಾರಣದಿಂದಾಗಿ ದರ್ಶನ್ನನ್ನ ಮತ್ತೆ ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅದಕ್ಕೆ ಬೇಕಾದ ಅಂದರೆ ಅವರನ್ನು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇಲ್ಲಿಗೇನೆ ಕರ್ಕೊಂಡು ಬರ್ತಾರೆ, ಅಥವಾ ಇಲ್ಲಿನ ಪೊಲೀಸರು ಅಲ್ಲಿ ಹೋಗಿ ಅಂದರೆ ಬಳ್ಳಾರಿ ಜೈಲಿಗೆ ಹೋಗಿ ಅಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾರೆ ಮುಂದಿನ ಹಂತದಲ್ಲಿ ಕೂಡ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಇದೆಲ್ಲದಕ್ಕೂ ಈಗ ಈ ಪ್ರೋಸೆಸ್ ಯಾವುದಿದೆ ಅಂದರೆ ಈಗ ನಡೀತಾ ಇರುವಂತಹ ಪ್ರೆಸೆಂಟ್ ಏನು ನಡೀತಾ ಇದೆ ಅಂದರೆ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಿದೆ ಆ ಸಂಬಂಧಿಸಿದಂತೆ ಎನ್ಕ್ವೈರಿಯ ಜೊತೆಗೆ ಈ ರೀತಿಯಾದಂತಹ ಇದನ್ನು ಕೂಡ ಜೈಲಿನಲ್ಲಿಯೇ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ತನಿಖೆಯ ಪ್ರೋಸೆಸ್ ಏನಿದೆ ಅದು ಮುಂದುವರೆದಿದೆ. ಈಗ ಮೊನ್ನೆಯಷ್ಟೇ ದರ್ಶನ್ಗೆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದೆಲ್ಲವೂ ಕೂಡ ಮುಗಿಸಿ ನಂತರ ಆತನನ್ನು ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು. ಇನ್ನು ಉಳಿದಂತೆ ಇಲ್ಲಿರುವಂತಹ ಅಂದ್ರೆ ಸದ್ಯ ಪರಪ್ಪನಗರದಲ್ಲಿರುವಂತಹ ಅಕ್ಯೂಸ್ಗಳೇನಿದ್ದಾರೆ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅನ್ನ ಈಗ ಪೊಲೀಸರು ಮುಂದುವರಿಸಲಿದ್ದಾರೆ. ಅಭಿಷೇಕ್, ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.